ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ಯೂಟ್ಯೂಬಲ್ಲಿ ವ್ಲಾಗ್ಗಳು ಅಪ್ಲೋಡ್ ಮಾಡಿ. ಹಾಗಾಗಿ ನಾವು ಕೆಲವೊಂದು ಕ್ವಶನ್ಸ್ನ ಬರ್ಕೊಂಡು ಬಂದಿದ್ದೀವಿ. ಇವಳು ಕೇಳೋ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ, ನಾನು ಕೇಳೋ ಕ್ವಶನ್ಸ್ಗೆ ಅವಳು ಆನ್ಸರ್ ಮಾಡ್ತಾಳೆ. ಫಸ್ಟು ಸಿಂಚನವರು ಸ್ಟಾರ್ಟ್ ಮಾಡ್ತಾರೆ. ಫಸ್ಟಿಂದ ಮಾಡ್ತಿದ್ಯಾ? ಹೌದು. ಯಾಕೆ ವಿಡಿಯೋಸ್ ಚೆನ್ನಾಗಿ ಬರಲಿಲ್ಲ. ನಿಮ್ಗೆ ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ? ನೀಟಾಗಿ ಕೇಳಿ. ನಿಮಗೆ ಲೈಫಲ್ಲಿ ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ? ಸ್ಕೂಲಲ್ಲಿ ಒಂದು ಪ್ರಪೋಸಲು ಬಂದಿಲ್ಲ, ಕಾಲೇಜಲ್ಲಿ 2. ಆಮೇಲೆ ಅದು ಬಿಟ್ಟರೆ ಅವಾಗವಾಗ ಮರ್ತೋಗೋಯ್ತು ನನಗೆ. ಬಾಯಲ್ಲಿ ಹೇಳಿ, ಮಾತಲ್ಲಿ ಬಾಯಲ್ಲಿ ಹೇಳಿ ಕೇಳಿ. ಅದೆಲ್ಲ ಹೋಗ್ಲಿ ಬಿಡಿ. ಓಕೆ, ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಯಾರು? ಸಂಗೀತ ಶರತ್ ಬ್ಲಾಗ್ಸ್. ಥ್ಯಾಂಕ್ ಯು ಸೋ ಮಚ್. ತಗೊಳ್ಳಿ. ಈಗಿನ ನಿಮ್ಮ ಹೃದಯದ ಪರಿಸ್ಥಿತಿ ಹೇಗಿದೆ? ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತಾರಲ್ಲ, ನಾನು ಧೂಮಪಾನ ಮಾಡಲ್ಲ, ಬಟ್ ಹಾನಿಕಾರಕವಾಗಿದೆ. ಹೃದಯ ತುಂಬ ಡ್ಯಾಮೇಜ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಕ್ವಶನ್. ನಾನು ಸ್ಟಿಚ್ ಮಾಡಿಕೊಡ್ಲ? ಬೇಡ ಬಿಡಿ. ನಿಮ್ಮ ಹತ್ರ ನಿಮಗೆ ನನ್ನ ಹತ್ರ ಇಷ್ಟ ಆಗೋ ವಿಷಯ? ಯಾಕೆ ಕ್ವಶನ್? ಯಾಕೆ ಇಷ್ಟ? ಎಲ್ಲ ವಿಷಯನ ಶೇರ್ ಮಾಡ್ಕೋತೀರಾ. ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ಆಲ್ ಇನ್ ಒನ್. ನಂಗೆ ತುಂಬ ಇಷ್ಟ. ಲವ್. ನೆಕ್ಸ್ಟ್ ಕ್ವಶನ್. ಲವ್ ಯು. ಲವ್ ಯು ಸೋ ಮಚ್. ಯಾ ಕ್ವಶನ್ಸ್ ನೀವು ನೋಡಬಾರ್ದು. ಓಕೆ. ನೀವು ಒಬ್ಬರೇ ಇದ್ದಾಗ ನೆನಪಾಗುವಂಥ ವ್ಯಕ್ತಿ ಯಾರು? ನಮ್ಮಮ್ಮ. ಓಕೆ. ನೆಕ್ಸ್ಟ್. ನಿಮ್ಮ ಇನ್ಸ್ಟಾ ಸ್ಟೋರಿನ ಎಷ್ಟು ಜನ ನೋಡ್ತಾರೆ? ನಿಜ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ? ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಇಲ್ಲ. ಕ್ವಶನ್ ರಿಪೀಟ್. ನಿಮ್ದೆಷ್ಟು ಜನ ನೋಡ್ತಾರೆ? ಒಂದು 500 ಜನ ನೋಡ್ತಾರೆ. ಹೌದಾ? ನೆಕ್ಸ್ಟ್ ನಾನು ಕೇಳಬೇಕಾ? ನನ್ನ ಬಗ್ಗೆ ಹೇಳಿ. ಅಬೌಟ್ ಮೀ. ನೀವಂದರೆ ಒಂದು ಸಾಂಗ್ ಬರಿಬೋದು. ಹೇಳಿ. ಸಾಂಗ್ ಹೇಳಿ ದಯವಿಟ್ಟು. ಕೇಳಿಸ್ಕೊಬಿಟ್ಟು ಕಿವಿ ಹೋಗ್ಬಿಡುತ್ತೆ. ಪರವಾಗಿಲ್ಲ, ನಂಗೊಂದು ಸಾಂಗ್ ಡೆಡಿಕೇಟ್. ನನ್ನವಳೆ ನೀನು ನನ್ನವಳೆ, ಸಾಕು ಅಷ್ಟೇ ಆ ಸಾಂಗು. ಓಕೆ, ಇವಾಗ ನಾನು. ಓಕೆ. ನಿಮ್ಮ ಲೈಫ್ನಲ್ಲಿ ಕಳ್ಕೊಳ್ಳೋಕ್ಕೆ ಇಷ್ಟಪಡದೇ ಇರೋ ವ್ಯಕ್ತಿ ಯಾರು? ಮೈ ಮದರ್. ಓಕೆ. ಬಾಕ್ಲೆ ತೆಗ್ದುಬಿಟ್ಟೆ ಬಂದ್ಬಿಡೆ. ಅದು ಏನದು ಸಾಯ್ತದೆ. ನಿಮಿಷ. ಫ್ರೆಂಡ್ಶಿಪ್ಗೆ ಅರ್ಥ ಏನು? ಫ್ರೆಂಡ್ಶಿಪ್ಗೆ ಅರ್ಥನಾ? ಫ್ರೆಂಡ್ಶಿಪ್ಗೆ ಅರ್ಥ ಏನು ಅಂತಂದರೆ, ಅದೆಲ್ಲದಕ್ಕೂ ಮೀರಿದ್ದು ಒಂದು ಬಂಧ. ಅದು ಹೌದು. ಫ್ಯಾಮಿಲಿ ಹತ್ರ ಸಿಗಲ್ಲ, ಜೊತೆಲಿ ಹುಡ್ತೋರ ಹತ್ರ ಸಿಗಲ್ಲ. ಫ್ರೆಂಡ್ಸ್ ಹತ್ರ ಎಲ್ಲನೂ ಶೇರ್ ಮಾಡ್ಬೋದು, ಎಲ್ಲನೂ ಹೇಳ್ಕೊಬೋದು. ಫ್ರೆಂಡ್ಶಿಪ್ ಅಂದರೆ ಅದೊಂಥರ ಬಾಂಡಿಂಗ್. ಹೌದು. ಅದು ಯಾರ ಹತ್ರನೂ ಸಿಗಲ್ಲ. ನಾವು ಕರೆಕ್ಟಾಗಿರ್ತೀವಿ, ಅವ್ರು ಕರೆಕ್ಟಾಗಿರ್ಬೇಕು. ಜೀವನದಲ್ಲಿ ಮತ್ತೆ ಏನು ಮಾಡಲ್ಲ? ಲವ್ ಮಾಡಲ್ಲ. ಓಕೆ, ತಗೊಳ್ಳಿ ನೀವು. ಯಾಕೆ ಮಾಡಲ್ಲ? ಏನಕ್ಕೆ ಮಾಡಲ್ಲ? ಅವೆಲ್ಲ ಬೇಕಾ? ಬೇಡ. ನಿಮ್ಮ ಫೇವ್ರೆಟ್ ಹೀರೋ ಯಾರು? ಕಿಚ್ಚ ಸುದೀಪ್. ಇವ ನಾನು. ಓಕೆ. ನಿಮ್ಮ ಲೈಫ್ನಲ್ಲಿ ಎಂದು ಮರೆಯೋಕ್ಕಾಗದಿರೋ ವ್ಯಕ್ತಿ ಯಾರು? ತೆಗೆದುಬಿಟ್ಟು ಬಂದ್ಬಿಡುದು. ಮೈ ಬ್ರದರ್. ಅವ್ರ ಬ್ರದರ್ ತೀರೋದ್ರು ಒಂದು 4-5 ಇಯರ್ಸ್ ಆಯಿತು. ನೀವು? ಓಕೆ. ನಾನು ಪಾಪು ಹೊಡಿತೀನಿ. ಯೂಟ್ಯೂಬ್ಗೆ ಹಾಕ್ಬಿಡ್ತೀನಿ. ಲೈಫ್ ಈಸ್ ವೆರಿ ಶಾರ್ಟ್, ಎಂಜಾಯ್ ಮಾಡ್ಕೋಬೇಕು. ಓಕೆ. ನೀವು? ನಾನು. ಹೌದು. ಬರ್ತೀಯ ಬಂಗ್ರೆ ಯೂಟ್ಯೂಬ್ಗೆ? ಬಾ, ನಾನು ಯೂಟ್ಯೂಬ್ ಚಾನಲ್. ಎಷ್ಟು ಆ್ಯಂಡ್ ಇಸ್ವಿನೂ ಇದು ಬರಬಾರ್ದು ಅಂದ್ಕೊಂಡೆ ಕ್ವಶನು, ನನಗೆ ಬಂದ್ಬಿಡ್ತು. ನನ್ನ ಏಜ್ ಬಂದು 23. ನಂದು ಇಸ್ವಿ ಬಂದು 2001. ನವೆಂಬರ್ ಬಂದರೆ 24 ವರ್ಷ. ಅದು ನನಗೆ ಬರಬಾರ್ದು ಅಂದ್ಕೊಂಡೆ ನನಗೆ ಬಂದ್ಬಿಡ್ತು. ಪ್ರೀತಿಲಿ ಮೋಸ ಮಾಡೋದು ಜಾಸ್ತಿ ಹುಡುಗರ ಹುಡುಗಿರ? ಬಾಯ್ಸು ನಿಯತ್ತಾಗಿ ಹೇಳ್ತಾರೆ, ಗರ್ಲ್ಸೇ ಸರಿ ಇರಲ್ಲ. ನಿಜ. ನಾನು ಹೇಳೋದಕ್ಕೆ ಆನ್ಸರು, ಪ್ರೀತಿಲಿ ಮೋಸ ಹೋಗೋರು ಯಾರು ಗೊತ್ತಾ? ಪ್ರೀತಿಲಿ ತುಂಬ ನಿಯತ್ತಾಗಿರೋರು. ಗರ್ಲ್ಸಾ? ಒಂದು ನಿಮಿಷ ಇರು. ಈಗ ಹುಡುಗನೂ ಟೈಮ್ ಪಾಸ್ ಮಾಡಿ ಹುಡುಗಿನೂ ಟೈಮ್ ಪಾಸ್ ಮಾಡಿದ್ರೆ, ಅಕ್ಕ ದಯವಿಟ್ಟು ಒಳ್ಳೆ ವಿಷಯ ಹೇಳ್ತಿದ್ದೀನಿ ಸಮಾಜಕ್ಕೆ, ದಯವಿಟ್ಟು ಈಚೆ ಹೋಗು. ಈಗ ಹುಡುಗಿ ಇಬ್ರು ಟೈಮ್ ಪಾಸ್ ಮಾಡ್ತಿದ್ರೆ, ಹೋದ್ರೆ ಹೋಗ್ಲಿ ಅಂದ್ಬಿಟ್ಟು ಇದ್ಬಿಡ್ಬೋದು. ಹಂಗಿರ್ಬೋದು. ಆದರೆ ಪ್ರೀತಿಲಿ ಮೋಸ ಮಾಡ್ದು, ಇವಾಗ ಹುಡುಗ ಮಾಡಲಿ ಹುಡುಗಿ ಮಾಡಲಿ, ಅದರಲ್ಲಿ ಯಾರು ಸಿನ್ಸಿಯರ್ ಆಗಿರ್ತಾರೋ ಅವ್ರಿಗೆ ತುಂಬ ಹರ್ಟ್ ಆಗುತ್ತೆ, ತುಂಬ ನೋವಾಗುತ್ತೆ. ಅದಕ್ಕೆ ಕಷ್ಟ ಹೇಳೋಕ್ಕಾಗಲ್ಲ. ಹೋಗ್ಲಿ ಬಿಡಿ.
ಅಲ್ಲ ಎಕ್ಸ್ಕ್ಯೂಸ್ ಮೀ, ಹೋಗ್ಲಿ ನಾನು ಬಿಡಿ. ಪರ್ಸ್ನಲ್ ಆಗಿ ಹೇಳಲಿಲ್ಲ. ಹೋಗ್ಲಿ ಬಿಡಿ. ಓಕೆ, ಈ ವ್ಯಾಲೆಂಟೈನ್ಸ್ ಡೇಗೆ ಯಾರಿಗೆ ಪ್ರಪೋಸ್ ಮಾಡ್ತೀರಾ? ನಿಮ್ಗೇನೆ. ನನಗ? ನೀವೇ ನಮ್ಮ ಲವರ್. ಓಕೆ, ನೀವು ಕೇಳಿ. ಒಳಗೆ ಹಾಕ್ಬಿಟ್ರಾ? ಇಲ್ಲ, ಈಚೆ ಹಾಕಿದ್ರಾ? ನಿಮ್ಮ ಕ್ರಶ್ ನೇಮ್ ಏನು? BTS. ಯಾಕೆ ಇಷ್ಟ? ತುಂಬಾ ತುಂಬಾ ಇಷ್ಟ. ಇದಾರಲ್ಲ ತುಂಬಾ ಜನ. ಅಕ್ಕ ಯಾಕೆ? ಅದ್ರಲ್ಲೇ ಜಂಕುಕ್, ಜಯೋ, ಆರ್ಎಂ, ನೀವು ಶುಗಾ. ನೇಮ್ಗಳು ನೋಡಿ ಹೆಂಗೈತೆ, ಸುಗ ಗುಗ ಅನ್ಕೊಂಡು. ಇಬ್ರಲ್ಲಿ ಯಾರು ತುಂಬ ಕ್ಯೂಟ್? ಇಬ್ರಲ್ಲಿ ನಾನು ಕಮೆಂಟ್ ಮಾಡಿ ನೀವು. ಆಯ್ತು, ಇಬ್ರಲ್ಲಿ ಯಾರು ತುಂಬ ಕ್ಯೂಟ್ ಅಂತ ಕಮೆಂಟ್ ಮಾಡಿ. 10th ನಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು? ಜಾನಕಿ GK. ಇದಾರ ಇನ್ ಲೈಫಲ್ಲಿ? ಇನ್ನೂ ಇದ್ದಾರೆ, ಮುಂದೆನೂ ಇರ್ತಾರೆ. ಹೌದಾ? ನನ್ನ ನಂಬರ್ನ ಏನಂತ ಸೇವ್ ಮಾಡ್ಕೊಂಡಿದ್ದೀರಾ? ಸಂಗು ಅನ್ಕೊಂಡು ಸಿಂಬಲ್ ಒಂದು ಆರ್ಟ್, ರೆಡ್ ಕಲರ್ ಆರ್ಟ್. ಓಕೆ, ನೀವು ಇವಾಗ ವಾಲ್ ಪೇಪರಲ್ಲಿ ಯಾರಿದ್ದಾರೆ? ಫ್ರಂಟಲ್ಲಿ ಮೈ ಬ್ರದರ್ಸ್, ಲಾಕ್ ಸ್ಕ್ರೀನು, ಹೋಮ್ ಸ್ಕ್ರೀನು ನಾನು ಮತ್ತು ನನ್ನ ಮಗಳು. 10ನೇ ತರಗತಿ ಪಾಸ್ ಆದ ವರ್ಷ ಯಾವುದು? 2019, 2020. 2019, 20ನೇ ಸಾಲು, ಹಂಗೆ ಹೇಳ್ಬೇಕು. ಅದೇ ಸಾಲೆ, ಅದೇ ಸಾಲು. ನನಗೆ ಅಲ್ಲವ, ನನಗೆ. ನಿಮ್ಮ ಫೇವ್ರೆಟ್ ಪ್ಲೇಸ್ ಯಾವುದು? ನನ್ನ ಫೇವ್ರೆಟ್ ಪ್ಲೇಸ್ ಬಂದ್ಬಿಟ್ಟು ಮುರುಡೇಶ್ವರ ಬೀಚು. ಪಾಪು ತಗೋ ಇದೆಲ್ಲ ತಗೊಂಡೋಗಿ ಆಟಾಡು. ನನ್ನ ಫೇವ್ರೆಟ್ ಪ್ಲೇಸ್ ಬಂದ್ಬಿಟ್ಟು ಮುರುಡೇಶ್ವರ ಬೀಚು. ಯಾಕಂದರೆ ನನಗೆ ಶಿವ ತುಂಬ ಇಷ್ಟ, ಹಾಗೆ ನೀರಂದ್ರೆ ತುಂಬ ಇಷ್ಟ ನನಗೆ. ಮೇಲ್ಕೋಟೆಯಲ್ಲಿ ನಂಗೊಂದು ಪ್ಲೇಸ್ ಐತೆ, ಅದನ್ನ ಮಳೆ ಟೈಮಲ್ಲಿ ಹೋಗ್ಬೇಕು. ವ್ಲಾಗಲ್ಲಿ ಹೇಳಿದ್ದೀನಲ್ಲ, ಆ ಪ್ಲೇಸ್ ನಂಗೆ ತುಂಬ ಇಷ್ಟ. ನೀವು ನಾನು ನಿಮ್ಮ ಬೆಸ್ಟಿ ಪ್ರಪೋಸ್ ಮಾಡಿದ್ರೆ ಏನು ಮಾಡ್ತೀರಾ? ಬೆಸ್ಟಿ ಅಂದರೆ ಗರ್ಲ್ಸ ಬಾಯ್ಸಾ? ಅದು ಬರಿಬೇಕಿತ್ತು ನೀವು. ಬಾಯ್ಸ್ ಯಾರು ಮಾಡಲ್ಲ, ಯಾರು ಇಲ್ಲ. ಇದ್ದಾರೆ ಬಟ್ ಮಾಡಲ್ಲ. ಗರ್ಲ್ಸ್ ಬೆಸ್ಟೀಸ್ ಇದ್ದಾರೆ, ಅವಾಗವಾಗ ಹೇಳ್ತಿರ್ತಾರೆ ಗುಡ್ ನೈಟ್, ಲವ್ ಯು, ಬಾಯ್. ತಗೊಂಡೋಗಿ ಅಜ್ಜಿ ಕೊಡು. ಅಜ್ಜಿ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು? ಯಾವುದೋ ಹೇಳ್ದೆ ಅವಾಗಲೇ, ಮರ್ತೇ ಹೋಯ್ತು. ನಿಮಗೋಸ್ಕರ, ನಮ್ಮ ಫಾಲೋವರ್ಸ್ಗೋಸ್ಕರ, ಈಗ 78 ಜನ ಫಾಲೋ ಮಾಡ್ತಾ ಇದ್ರಲ್ಲ, ಅವ್ರಿಗೋಸ್ಕರ ಒಂದು ಸಾಂಗ್ ಆಡ್ತೀವಿ ನಾವು. ಕೂಡಿಟ್ಟ ಕನಸಿನೊಡೆಯ ಕಣ್ಣ ಮುಂದೆ ಬಂದ ಸಮಯ, ನೋಡೋ ಮಿಂಚು ಕಣ್ಗಳ, ಏನೋ ಹೇಳೋ ಅಂಬಲ, ನನ್ನ ಲೋಕ ತುಂಬಿ ಪುಳುಕ ನಿಂದೆ ಸಪ್ಪಳ. ನೆಕ್ಸ್ಟ್ ಕ್ವಶನ್ ಸಂಗೀತ. ಇನ್ನೊಂದ್ಸಲ ಕಲಿಯೋ ಅವಕಾಶ ಸಿಕ್ಕಿದ್ರೆ ಏನು ಕಲಿತೀರಾ? ಜೀವನದಲ್ಲಿ ಪಾಠ ಕಲಿಬೇಕು ಫಸ್ಟು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ.